ನಮಸ್ಕಾರ ಸ್ನೇಹಿತರೆ, ಲಾಲಿತೆಯ ಹಿಸ್ಟ್ರಿಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಕೌರವರು ಮತ್ತು ಪಾಂಡವರು ಗುರು ದ್ರೋಣಾಚಾರ್ಯರ ಬಳಿ ವಿದ್ಯಾಭ್ಯಾಸವನ್ನು ಕಲಿತಾರೆ. ಇವರ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ಮುಗಿದ ನಂತರ ಎಲ್ಲ ವಿದ್ಯಾರ್ಥಿಗಳು ಗುರುದಕ್ಷಿಣೆಯನ್ನು ನೀಡಬೇಕಾದಂತಹ ಸಂದರ್ಭ ಬರುತ್ತೆ. ಆಗ ಕೌರವರು ಮತ್ತು ಪಾಂಡವರು ಇಬ್ಬರೂ ಸಹ ಗುರು ದ್ರೋಣಾಚಾರ್ಯರ ಬಳಿಗೆ ಹೋಗಿ, ಗುರುಗಳೇ, ನಮ್ಮ ವಿದ್ಯಾಭ್ಯಾಸ ಮುಗಿದಿದೆ, ನಿಮಗೆ ಗುರುದಕ್ಷಿಣೆ ನೀಡುವಂತಹ ಸಮಯ, ನಿಮಗೆ ಗುರುದಕ್ಷಿಣೆಯ ರೂಪದಲ್ಲಿ ಏನು ಬೇಕು ಕೇಳಿ ಅಂತ ಕೇಳ್ತಾರೆ. ಆಗ ಗುರು ದ್ರೋಣಾಚಾರ್ಯರು ಎಲ್ಲರನ್ನ ಕರೆದು ಒಂದೆಡೆ ನಿಲ್ಲಿಸಿ ಹೇಳ್ತಾರೆ, ನನಗೆ ನಿಮ್ಮಿಂದ ಅತಿ ಅಮೂಲ್ಯವಾದಂತಹ ಮುತ್ತು, ರತ್ನ, ಅವಳ ಇವ್ಯಾವೂ ಸಹ ಬೇಡ, ನನಗೆ ಕೇವಲ ಗುರುದಕ್ಷಿಣೆಯಾಗಿ ಒಂದೇ ಒಂದು ಬೇಕು, ಅದನ್ನು ನೀವು ಕೊಡುವಿರಾ ಅಂತ ಕೇಳ್ತಾರೆ. ಆಗ ಎಲ್ಲ ಕೌರವರು ಮತ್ತು ಪಾಂಡವರು ಸಹ ಅದೇನೇ ಇದ್ರೂ ಪರವಾಗಿಲ್ಲ ಗುರುಗಳೇ, ಅದನ್ನು ನೀವು ಕೇಳಿ, ನಾವು ತಂದು ಕೊಡ್ತೇವೆ ಅಂತ ಹೇಳ್ತಾರೆ. ಆಗ ಗುರು ದ್ರೋಣಾಚಾರ್ಯರು ಹೇಳ್ತಾರೆ, ಪಾಂಚಾಲ ರಾಜ್ಯದ ರಾಜನಾದಂತಹ ದ್ರುಪದನ ಮೇಲೆ ನೀವೆಲ್ಲರೂ ಸಹ ಆಕ್ರಮಣ ಮಾಡಿ ಅವನನ್ನು ಜೀವಂತವಾಗಿ ಸೆರೆ ಹಿಡಿದು ತರಬೇಕು. ನೀವು ಈ ರೀತಿಯಾಗಿ ಮಾಡಿದರೆ ಅದು ನನಗೆ ಒಂದು ದೊಡ್ಡ ಗುರುದಕ್ಷಿಣೆಗೆ ಸಮಾನವಾದದ್ದು, ನೀವು ಇದನ್ನು ಮಾಡುವಿರಾ ಅಂತ ಹೇಳ್ತಾರೆ. ಆಗ ಕೌರವರು ಮತ್ತು ಪಾಂಡವರು ಎರಡು ವಿಭಾಗವಾಗ್ತಾರೆ. ದುರ್ಯೋಧನ ತನ್ನೆಲ್ಲ ಸಹೋದರರನ್ನು ಕರೆದುಕೊಂಡು ತನ್ನದೇ ಆದಂತಹ ಒಂದು ಸೈನ್ಯವನ್ನು ಮಾಡಿಕೊಂಡು ಪಾಂಚಾಲ ರಾಜ್ಯದ ಮೇಲೆ ಆಕ್ರಮಣವನ್ನು ಮಾಡೋದಕ್ಕೆ ಹೋಗ್ತಾನೆ ಮತ್ತು ಪಾಂಡವರಿಗೆ ಹೇಳ್ತಾನೆ, ನೀವು ಇಲ್ಲೇ ಗುರುಗಳ ಜೊತೆಯಲ್ಲಿ ಇರಿ, ನಾವು ಹೋಗಿ ದ್ರುಪದನನ್ನು ಸೋಲಿಸಿ ಅವನನ್ನು ಕರೆದುಕೊಂಡು ಬರ್ತೇವೆ ಅಂತ ಅಹಂಕಾರದಿಂದ ಹೋಗ್ತಾನೆ. ಆದರೆ ಪಾಂಚಾಲ ಸಾಮ್ರಾಜ್ಯದ ರಾಜನಾದಂತಹ ದ್ರುಪದ ಬಹಳಷ್ಟು ಮಾಯಾವಿ ಶಕ್ತಿ ಮತ್ತು ವಿಭಿನ್ನವಾದಂತಹ ಶಕ್ತಿಯನ್ನು ಹೊಂದಿದ್ದ. ಅವನನ್ನು ಸೋಲಿಸೋದು ಅಸಾಧ್ಯದ ಮಾತಾಗಿತ್ತು. ಹೀಗಿರುವಾಗ ಕೌರವರೆಲ್ಲರೂ ಸಹ ಅವನ ಸೈನ್ಯದ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಆದರೆ ಸೈನ್ಯದ ಮೇಲೆ ಆಕ್ರಮಣ ಮಾಡಿದಂತಹ ಒಂದೆರಡು ತಾಸುಗಳ ಬಳಿಕವೇ ದ್ರುಪದನ ಸೈನ್ಯ ಕೌರವರನ್ನು ಧೂಳೀಪಟ ಮಾಡಿಬಿಡುತ್ತೆ. ಅಂದರೆ ಎಲ್ಲ ಕೌರವರನ್ನು ಒಡೆದು ಓಡಿಸಿಬಿಡುತ್ತೆ. ಅವನ ಸೈನ್ಯದಿಂದ ಏಟು ತಿಂದಂತಹ ಎಲ್ಲ ಕೌರವರು ಸಹ ಮತ್ತೆ ಪಾಂಡವರ ಬಳಿಗೆ ಓಡಿ ಬರ್ತಾರೆ. ಇದನ್ನು ನೋಡಿದಂತಹ ಭೀಮ, ನಕುಲ, ಸಹದೇವ, ಅರ್ಜುನ ಮತ್ತು ಧರ್ಮರಾಯರೆಲ್ಲರೂ ಸಹ, ಇನ್ನು ನೀವು ಇಲ್ಲೇ ಇರಿ, ನಾವು ಹೋಗಿ ದ್ರುಪದನನ್ನು ಸೆರೆ ಹಿಡಿದು ತರ್ತೇವೆ ಅಂತೇಳಿ ಹೋಗ್ತಾರೆ. ಅರ್ಜುನನನ್ನು ಹೊರತುಪಡಿಸಿ ಭೀಮ, ನಕುಲ, ಸಹದೇವ ಮತ್ತು ಧರ್ಮರಾಯ ಎಲ್ಲರೂ ಸಹ ದ್ರುಪದನ ಸೈನ್ಯದ ಮೇಲೆ ಆಕ್ರಮಣವನ್ನು ಮಾಡಿ ಅವನ ಸೈನ್ಯವನ್ನು ಧೂಳಿಪಟ ಮಾಡ್ತಾ ಇದ್ರೆ, ಇನ್ನೊಂದೆಡೆ ಅರ್ಜುನ ದ್ರುಪದನ ಜೊತೆ ಯುದ್ಧವನ್ನು ಮಾಡ್ತಾ ಇದ್ದ. ಅರ್ಜುನ ದ್ರುಪದ ಇನ್ನೇನು ತಪ್ಪಿಸ್ಕೊಂಡು ಹೋಗಬೇಕು ಅನ್ನೋಷ್ಟರಲ್ಲಿ ದ್ರುಪದನ ಧನುಸ್ಸು ಮುರಿದ ಮೇಲೆ ದ್ರುಪದ ಖಡ್ಗವನ್ನು ಹಿಡಿದು ರಣಭೂಮಿಯಲ್ಲಿ ಯುದ್ಧ ಮಾಡೋದಕ್ಕೆ ಬರ್ತಾನೆ. ಆಗ ಅರ್ಜುನ ತನ್ನ ಒಂದು ಭುಜಬಲದ ಪರಾಕ್ರಮವನ್ನು ತೋರಿಸಿ ದ್ರುಪದನನ್ನು ಸೆರೆ ಹಿಡಿದು ತರ್ತಾನೆ. ಸೆರೆ ಹಿಡಿದು ತಂದು ಗುರು ದ್ರೋಣರ ಪಾದದಡಿಗೆ ಹಾಕ್ತಾನೆ. ಹಾಕಿ ಹೇಳ್ತಾನೆ, ಗುರುಗಳೇ, ನೀವು ಕೇಳಿದಂತಹ ಗುರುದಕ್ಷಿಣೆ ನಿಮ್ಮ ಮುಂದೆ ಇದೆ, ಇದನ್ನು ನೀವು ಏನು ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಮತ್ತು ಅವರೆಲ್ಲರಿಗೂ ಸಹ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ. ಇವರು ಗುರುದಕ್ಷಿಣೆಯ ರೂಪದಲ್ಲಿ ಏನನ್ನ ಬೇಕಾದರೂ ಕೇಳಬಹುದಿತ್ತು, ಆದರೆ ದ್ರುಪದನನ್ನು ಸೆರೆ ಹಿಡಿದು ತರಲು ಯಾಕೆ ಹೇಳಿದರು ಅಂತೇಳಿ ಗೊತ್ತಾಗದೆ ಗುರು ದ್ರೋಣರನ್ನೇ ಕೇಳ್ತಾರೆ. ಆಗ ಗುರು ದ್ರೋಣರು ತಮ್ಮ ಜೀವನದಲ್ಲಿ ನಡೆದಂತಹ ಒಂದು ವಿಷಯವನ್ನು ಹೇಳ್ತಾರೆ. ಅವರು ಹೇಳ್ತಾರೆ, ನಾನು ಮತ್ತು ದ್ರುಪದ ಇಬ್ಬರೂ ಸಹ ಒಂದೇ ಆಶ್ರಮದಲ್ಲಿ ಬಾಲ್ಯದಿಂದಲೂ ಇಬ್ಬರೂ ಸಹ ವಿದ್ಯಾಭ್ಯಾಸವನ್ನು ಪಡೆದಂತಹ ಒಳ್ಳೆ ಆತ್ಮೀಯ ಗೆಳೆಯರು. ಯಾವಾಗ ದ್ರುಪದನಿಗೆ ರಾಜ್ಯಾಭಿಷೇಕವಾಗಿ ಪಟ್ಟವನ್ನು ಹೇರಿದನೋ ಆ ಸಮಯದಲ್ಲಿ ನನಗೆ ಕಿತ್ತು ತಿನ್ನುವ ಬಡತನ ಎದುರಾಗಿತ್ತು. ಆಗ ನಾನು ನನ್ನ ಸ್ನೇಹಿತ ನನಗೆ ಸಹಾಯ ಮಾಡುವ ಅಂತೇಳಿ ಇವನ ಬಳಿ ಹೋಗಿ ಸಹಾಯಹಸ್ತವನ್ನು ಕೇಳಿದರೆ ಇವನು ನನಗೆ ಈ ಬಡ ಬ್ರಾಹ್ಮಣನನ್ನು ಒಡೆದು ಹೊರಗಡೆಗೆ ಹಾಕಿ ಅಂತೇಳಿ ತುಂಬಿದ ಸಭೆಯಲ್ಲಿ ನನಗೆ ಅಪಮಾನ ಮಾಡಿದ್ದ. ಆಗಲೇ ನಾನು ಶಪಥವನ್ನು ಮಾಡಿದ್ದೆ, ನಿನಗಿಂತಲೂ ಸಹ ಶ್ರೇಷ್ಠನಾದಂತಹ ಒಬ್ಬ ವೀರನನ್ನು ನಾನು ತಯಾರಿಸಬಲ್ಲೆ ಮತ್ತು ಅವನೇ ನಿನ್ನನ್ನು ಪರಾಜಯಗೊಳಿಸುವನು ಅಂತೇಳಿ ಅಂದೇ ಶಪಥ ಮಾಡಿದ್ದೆ. ಅದೇ ಒಂದು ಶಪಥದ ಕಾರಣದಿಂದಾಗಿ ನಾನು ನಿಮ್ಮೆಲ್ಲರನ್ನು ಸಹ ಇವನ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡೋದಕ್ಕೆ ಕಳಿಸಿದೆ. ಅದೇ ರೀತಿಯಾಗಿ ಅರ್ಜುನ, ನೀನು ದ್ರುಪದನನ್ನು ಸೆರೆ ಹಿಡಿದು ತಂದು ಇವನಿಗಿಂತ ಸಹ ಶ್ರೇಷ್ಠವಾದವನು ಅಂತ ತೋರಿಸಿದೆಯಾ. ಮತ್ತು ದ್ರುಪದನಿಗೆ ಹೇಳ್ತಾರೆ, ದ್ರುಪದ, ನಾನು ನಿನ್ನಷ್ಟು ಸ್ವಾರ್ಥಿಯಲ್ಲ, ನಾನು ನಿನಗೆ ಜೀವ ಭಿಕ್ಷೆಯನ್ನು ನೀಡ್ತೇನೆ ಮತ್ತು ನಿನಗೆ ನಿನ್ನ ಅರ್ಧ ರಾಜ್ಯವನ್ನು ಕೊಡ್ತೇನೆ. ನೀನು ಗಂಗಾ ನದಿಯ ದಕ್ಷಿಣ ಭಾಗದಲ್ಲಿ ಇರುವಂತಹ ನಿನ್ನ ಅರ್ಧ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡು,
ಮತ್ತು ನಾನು ಉತ್ತರದಲ್ಲಿ ಇರುವಂತಹ ಈ ಅರ್ಧ ಸಾಮ್ರಾಜ್ಯವನ್ನು ನಾನು ಆಳ್ವಿಕೆ ಮಾಡ್ತೇನೆ ಅಂತೇಳಿ ಅರ್ಧ ಸಾಮ್ರಾಜ್ಯವನ್ನು ದ್ರುಪದನಿಗೆ ನೀಡ್ತಾನೆ ಮತ್ತು ಅವನ ಬಳಿ ಸಹಾಯಾಸ್ತವನ್ನು ಸ್ನೇಹಾಸ್ತವನ್ನು ಚಾಸ್ತಾನೆ. ಆದರೂ ಸಹ ದ್ರುಪದನಿಗೆ ಹೇಗಾದರೂ ಮಾಡಿ ಈ ದ್ರೋಣನನ್ನು ಸೋಲಿಸಿ ಇವನ ಅಹಂಕಾರವನ್ನು ಮುರಿಬೇಕು, ಇವನನ್ನು ಸಾಯಿಸಬೇಕು ಅನ್ನುವಂತಹ ಹಠ ದ್ರುಪದನಿಗೆ ಎಂದೂ ಸಹ ಹೋಗಿರೋದಿಲ್ಲ. ಅದಕ್ಕಾಗಿ ದ್ರುಪದ ಯಜ್ಞವನ್ನು ಮಾಡಿ ಎಂದೂ ಸಹ ಸೋಲದಂತಹ ಒಬ್ಬ ಮಗನನ್ನು ವರದ ರೂಪದಲ್ಲಿ ಪಡೆದುಕೊಳ್ತಾನೆ ಮತ್ತು ಅವನೇ ಕುರುಕ್ಷೇತ್ರ ಯುದ್ಧದಲ್ಲಿ ಗುರು ದ್ರೋಣಾಚಾರ್ಯರ ಅಂತ್ಯಕ್ಕೆ ಕಾರಣನಾಗ್ತಾನೆ. ಸ್ನೇಹಿತರೆ, ಈ ಒಂದು ಕಥೆಯ ಬಗ್ಗೆ ನಿಮಗೆ ಮೊದಲೇನೆ ಗೊತ್ತಿತ್ತೋ ಇಲ್ವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಮತ್ತು ಇದೇ ರೀತಿಯ ಇನ್ನಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.